ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾನು ನೋಡಿ ನುಗ್ಗೆ ಸೊಪ್ಪು ಎಳೆಯದಿತ್ತು ಅಂತ ಕಿತ್ಕೊಂಡು ಬಂದಿದ್ದೀನಿ. ಮತ್ತು ಹಸಿ ಅವರೆಕಾಳು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಬೇಳೆನೂ ತೊಗೊಂಡಿದ್ದೀನಿ. ಯಾಕೆಂದರೆ ಬೇಳೆ ಜೊತೆಗೆ ಹಾಕಿದ್ರೆ ಸ್ವಲ್ಪ ಸಾಂಬಾರು ಚೆನ್ನಾಗಿ ಬರುತ್ತೆ ಅಂತ. ಉಪ್ಸಾರು ನಮ್ಮ ಹಳ್ಳಿಲಿ ಮಾಡ್ತಾರಲ್ಲ ಆ ಥರ ಸ್ಟೈಲಲ್ಲಿ ಹಳ್ಳಿಲಿ ಉಪ್ಸಾರು ಮಾಡ್ತಾರಲ್ಲ ಆ ಥರ ಮಾಡ್ಕೊಂಡು ಯಾಕೆಂದರೆ ದಿನ ಅದು ಇದು ತಿಂದು ಬೇಜಾರು. ಉಪ್ಸಾರು ಅಂದರೆ ತುಂಬ ಇಷ್ಟ ನನಗೆ, ಅದಕ್ಕೋಸ್ಕರ ಉಪ್ಸಾರು ಮಾಡ್ಕೊತಾಯಿದ್ದೀನಿ. ಸೋಸ್ಕೊಳ್ಳುವ. ಇದ್ರ ಜೊತೆಗೆ ನಾವು ಇಷ್ಟು ಮೆಣಸಿಕಾಯಿ ಹಾಕೊಳ್ಳೋಣ. ಒಂದು ಟೊಮೊಟೊ ಹಣ್ಣು ತೊಳೆದಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನೀರು ಹಾಕ್ಬಿಟ್ಟು ಕೂಗಿಸ್ಬಿಡೋಣ. ಒಲೆ ಹಚ್ಚಿದ್ದೀನಿ, ಇಟ್ಟಿದ್ದೀನಿ. ಅದು ಒಂದು ವಿಷಲ್ ಬರಬೇಕು. ಒಂದು ವಿಷಲ್ ಬರಲಿ. ನೋಡಿ ಎಲ್ಲ ಹೆಂಗೆ ಬೆಂದಿದೆ, ಹಿಂಗೆ ಬೇಯಬೇಕು. ಬೇಳೆ ಯಾಕೆ ಹಾಕ್ತೀವಿ ಅಂದರೆ ಸಾಂಬಾರು ಸ್ವಲ್ಪ ತೆಳ್ಳಗಿರುತ್ತಲ್ಲ ನೀರು ಥರ, ಅದಕ್ಕೆ ಸ್ವಲ್ಪ ಗಟ್ಟಿ ಬರಲಿ ಅಂತ ಬೇಳೆ ಹಾಕೋದು. ಇದು ಹಳ್ಳಿಲಿ ಜಾಸ್ತಿ ಈ ಉಪ್ಸಾರು ಮಾಡೋದು. ಈಗ ಇದಕ್ಕೆ ನಾವು ಸೊಪ್ಪು ಇಟ್ಟಿದ್ದೀವಲ್ಲ, ಆ ಸೊಪ್ಪು ಹಾಕೋಬಿಡ. ಈಗ ಉಪ್ಪು ಹಾಕೋಬಿಡ. ಇದೇನು ಜಾಸ್ತಿ ಹೊತ್ತು ಬೇಯೋಂಗಿಲ್ಲ, ಸ್ವಲ್ಪ ಹೊತ್ತು ಬೆಂದರೆ ಸಾಕು. ಜಾಸ್ತಿ ಬೆಂದರೆ ಸೊಪ್ಪು ಟೇಸ್ಟ್ ಇರಲ್ಲ. ನೋಡಿ, ಇದಕ್ಕೆ ಹುಣಸೆಹಣ್ಣು, ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸು, ಕೊತ್ತಂಬರಿ ಸೊಪ್ಪು, ಇಷ್ಟೇ. ಇದಕ್ಕೆ ಸ್ವಲ್ಪ ಬಿಸಿ ಸಾರು ಹಾಕೋಬೇಕು. ಇದಕ್ಕೆ ಈಗ ರುಬ್ಕೊಂಬರೋಣ. ಖಾರ ರೆಡಿ. ಎಷ್ಟು ಚೆನ್ನಾಗಿರ್ತದೆ ಅಂದರೆ, ಇದು ಯಾಕೆ ಅಂದರೆ ನುಣ್ಣಗೆ ರುಬ್ಬಾರ್ದು. ಉಪ್ಸಾರು ಖಾರ ಮಾತ್ರ ಯಾವುದೇ ಕಾರಣಕ್ಕೂ ನುಣ್ಣಗೆ ರುಬ್ಬಲೇಬಾರ್ದು, ಚೆನ್ನಾಗಿರಲ್ಲ. ಟೇಸ್ಟು ಬೇರೆ ಥರ ಆಗಿಬಿಡುತ್ತೆ. ಇದು ಎಷ್ಟು ದಿನಗಳಾದರೂ ಮಡಿಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನಮ್ಮ ಹಳ್ಳಿಲೆಲ್ಲ ಏನು ಮಾಡೋರು ಅಂದರೆ ಅವಾಗ ರುಬ್ಬಿ ಖಾರನ ನಾವು ಅವಾಗವಾಗಲೇ ರುಬ್ಕೋತಿದ್ವಿ. ಯಾಕೆಂದರೆ ಅವಾಗೆಲ್ಲ ಫ್ರಿಜ್ ಇಲ್ಲ, ಏನಿರಲಿಲ್ವಲ್ಲ, ಆಗಾಗ ಅವಾಗವಾಗ ರುಬ್ಕೊಳ್ಳೋದು. ಇರಲಿ. ಇದಕ್ಕೆ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಟೊಮೊಟೊ, ಅದನ್ನು ಹಾಕ್ಕೊಂಬಿಡೋಣ. ಆ ಸಿಪ್ಪೆ ತೆಗೆದ್ಬಿಟ್ಟಿದ್ದೀನಿ. ಇದನ್ನು ರುಬ್ಕೊಬಂದ್ಬಿಡೋಣ. ಸಾಂಬಾರಿಗೆ ಹಾಕಬೇಕು, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ರುಬ್ಕೊಬಂದಿದ್ದೀನಿ. ಈಗ ಇದಕ್ಕೆ ಹಾಕ್ಕೊಂಬಿಡೋಣ. ಒಂದೇ ಒಂದು ಸ್ವಲ್ಪ ಹಳ್ಳಿ ಉಪ್ಸಾರು ರೆಡಿ. ಅದು ಉದ್ದ ಹಾಕಿದೆ ಅಂದರೆ ಎಳೆದಿತ್ತಲ್ಲ, ಅದನ್ನು ಹಾಕಿದ್ದೀನಿ. ಚೆನ್ನಾಗಾಗಿದೆ. ಬಸ್ಕೊಂಡಿದ್ದೀನಿ. ಎಣ್ಣೆ ಕಾಯಿಲಿ, ಎಣ್ಣೆ ಹಾಕಿದ್ದೀನಿ. ಸೊಪ್ಪು ಒಗ್ಗರಣೆ ಮಾಡಬೇಕಲ್ಲ, ಪಲ್ಯ
ಈಗ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ. ಸ್ವಲ್ಪ ಒಣಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಈರುಳ್ಳಿ, ನಾನು ಯಾವತ್ತಿಗೂ ಈರುಳ್ಳಿ ಪಲ್ಯಗಳ್ಗೆ ಹಾಕಲ್ಲ, ಯಾಕೆಂದರೆ ಈರುಳ್ಳಿ ಬೇಗನೆ ಹಾಳಾಗೋಗ್ಬಿಡುತ್ತೆ ಅಂತ. ಇವತ್ತು ಸೊಪ್ಪಿನ ಪಲ್ಯ ಅಲ್ವಾ, ನುಗ್ಗೆ ಸೊಪ್ಪಿನ ಪಲ್ಯ, ಅದಕ್ಕೆ ಈರುಳ್ಳಿ ಹಾಕಿ ಮತ್ತು ಕಾಯಿ ತುರಿ ಎಲ್ಲ ಹಾಕಿದ್ರೆ ಭಾಳ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ. ಮಾಡಿದ್ದೀನಿ ನಾನು ಉಪ್ಸಾರು ತುಂಬ ಸಲ ಹಾಕಿದ್ದೀನಿ ಅನಿಸುತ್ತೆ. ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏಕೆಂದರೆ ಉಪ್ಸಾರು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಮಗೆ ಏನು ಮೆಣಸು, ಜೀರಿಗೆ, ಬೆಳ್ಳುಳ್ಳಿ ಇದನ್ನೆಲ್ಲ ತಿಂತೀವಲ್ವ, ಅದರಿಂದ ತುಂಬ ಹೆಲ್ತಿಯಾಗಿರುತ್ತೆ. ನಮ್ಮ ಕರ್ನಾಟಕದಲ್ಲಿ, ನಮ್ಮ ಮಂಡ್ಯ, ಮೈಸೂರು ಸೈಡಲ್ಲೆಲ್ಲ ಇದೆ ಫುಡ್ಡು. ನಮ್ಮ ಮಂಡ್ಯದಲ್ಲಂತೂ ಇದೇ ಫಸ್ಟ್ ಒನ್. ಮಂಡ್ಯ ಸೈಡಲ್ಲೆಲ್ಲ ಬರೀ ಇದೇ ಥರ, ಏನು ಹೆಲ್ತಿಯಾಗಿ ಎಷ್ಟು ವರ್ಷಗಳು ಇರ್ತಾರೆ ಗೊತ್ತಾ, ಅಷ್ಟು ಚೆನ್ನಾಗಿರ್ತಾರೆ. ಇದು ಕೆಂಪು ಬಣ್ಣ ಏನು ಬರೋದು ಬೇಡ, ಇಷ್ಟೇ ಇದ್ದರೆ ಸಾಕು. ಈಗ ನಾವು ಸೊಪ್ಪು ಸೋಸ್ಕೊಂಡಿದ್ವಲ್ಲ ಅದನ್ನು ಹಾಕೊಂಡು ನುಗ್ಗೆ ಸೊಪ್ಪು ತುಂಬ ಹೆಲ್ತಿ, ಒಳ್ಳೆಯದು. ನಾವು ಯಾವುದೇ ಮರದಲ್ಲಿ ನೋಡಿದ್ರೂ ಬಿಡಲ್ಲ, ಭಾಳ ಚೆನ್ನಾಗಿರುತ್ತೆ. ಸೊಪ್ಪು ತಿನ್ನಬೇಕು. ಕೊನೆ ತನಕ ವೀಡಿಯೋ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದೇನಪ್ಪ ಅಂದರೆ, ನಾವು ಹೆಲ್ತಿ ಫುಡ್ಡೇ ಮನೆಯಲ್ಲೇ ಮಾಡ್ಕೊಂಡು ತಿನ್ನಬೇಕು. ಹೊರಗಡೆ ಮಾತ್ರ ಹೋಗಿ ಯಾವುದೇ ಕಾರಣಕ್ಕೂ ತಿನ್ನಬೇಡಿ. ಇವಾಗ ನನಗೆ 48 ವರ್ಷ, ನಾನು ಹೊರಗಡೆ ಹೋಗಲ್ಲ, ಹೊರಗಡೆ ಊಟ ಮಾಡಲ್ಲ. ನನಗೆ ತುಂಬ ಆಸೆ ಇದ್ದಿದ್ದೇನಪ್ಪ ಅಂದರೆ ಇಡ್ಲಿ, ಸಾಂಬಾರು, ವಡೆ ತಿನ್ನಬೇಕು ಅನ್ನೋ ಆಸೆ. ಅದನ್ನು ಇವಾಗ ಯಾವಾಗ ಯೂಟ್ಯೂಬಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಇವಾಗ ನಾನು ಅದರಲ್ಲೇ ಮಾಡ್ಕೊಂಡು ತಿಂತೀನಿ. ನಾನು ಹೋಟೆಲಿಗೆ ಹೋಗಿಲ್ಲ, 1 ವರ್ಷ ಆಯಿತು. ಹೋಟೆಲ್ಗೆ ಹೋಗಲ್ಲ, ಏನು ಬೇಕಾದರೂ ಮಾಡ್ಕೊಬೋದಲ್ಲ ಮನೇಲೆ. ಯಾಕೆ ಸುಮ್ಮನೆ ಹೋಟೆಲಲ್ಲಿ ಹೋಗಿ ನಾವು ದುಡ್ಡು ಖರ್ಚು ಮಾಡಿ ತಿನ್ನಬೇಕು? ಏನು ಫುಡ್ ಬೇಕಾದ್ರೂ ಮನೆಯಲ್ಲೇ ಮಾಡ್ಕೊಬೋದಲ್ಲ. ಈಗ ಆಯಿತು. ಇದಕ್ಕೆ ನಾವು ಕೊಬ್ಬರಿ ತುರಿ ಹಾಕಿ, ಆಯಿತು. ಇದೇ ಫೈನಲ್. ಕೊನೆ ತನಕ ಯಾರು ವೀಡಿಯೋನ ಸ್ಕಿಪ್ ಮಾಡಬೇಡಿ. ಕಷ್ಟಪಟ್ಟು ವಾರಕ್ಕೆ ದಿನಕ್ಕೊಂದೇ ಹಾಕೋದು ನಾನು. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೇರೆ ಏನೂ ಇಲ್ಲ. ಆಯಿತು.
ಚೆನ್ನಾಗಿದೆ. ಉಪ್ಸಾರು, ಸೊಪ್ಪು, ಈ ಥರ ಊಟ ಮಾಡಬೇಕು ಅಂದರೆ ತುಂಬಾ ಇಷ್ಟಪಡಬೇಕು. ಯಾಕೆಂದರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಕೊನೆ ತನಕ ವಿಡಿಯೋ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ಥರ ಊಟ ಮಾಡಿ ಆರೋಗ್ಯವಾಗಿರ್ತೀರ. ಸೂಪರಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು.